ನಂಗೊಂದು ತುಂಬಾ ನೀವು ಜಾಗ್ವಾರ್ ನೆನಪಿಸಿದ್ರಿಂದ ಜಾಗ್ವಾರ್ನ ಪ್ರಮೋಷನ್ ನೋಡಿದಾಗ ಹೆವಿ ಪ್ರಮೋಷನ್ ಇತ್ತು ಎಲ್ಲ ಕಡೆ ಪೋಸ್ಟರ್ಸ್ಗಳಲ್ಲಿ ಜಾಗ್ವಾರ್ ಏನು ಅಂತೆಲ್ಲ ಒಂಥರ ಅಂಡರ್ ಕರೆಂಟ್ ಆಗಿ ಸೈಲೆಂಟಾಗಿ ಸೀತಾರಾಮ ಕಲ್ಯಾಣ ನಿಧಾನಕ್ಕೆ ಆಗ್ತಾ ಇತ್ತು. ಸಡನ್ ಆಗಿ ಈಗ ಬೂಮ್ ಶುರು ಆಯಿತು. ಏನಿದು ಅಲ್ಲ ಗೊತ್ತಿಲ್ಲ, ಬಹುಶಃ ಬೂಮ್ ಶುರು ಆಯಿತು ಅಂದರೆ ಮೊದಲನೇದಾಗಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅಂದರೆ ಇವತ್ತೇನೊಂದು ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಈ ಒಂದು ಟೀಸರ್ ಮುಖಾಂತರ ಅವ್ರ ಅಪ್ರಿಸಿಯೇಷನ್ ಏನು ತೋರಿಸಿದ್ದಾರೆ. ಪ್ರತಿಯೊಂದು ಸಿನಿಮಾಗೂ ಪ್ರತಿಯೊಂದು ಚಿತ್ರಕ್ಕೂ ಕನ್ನಡ ಚಿತ್ರರಂಗದಲ್ಲಿ ದಯವಿಟ್ಟು ಬರುವಂಥ ಚಿತ್ರಗಳಿಗೆ ಎಲ್ಲರೂ ಇದೇ ರೀತಿ ಒಂದು ಅಪ್ರಿಸಿಯೇಷನ್ ಕೊಟ್ಟರೆ ನಮ್ಮ ಇಂಡಸ್ಟ್ರಿ ಮೇಲೆ ಬೆಳೆಯುತ್ತೆ ಒಂದು ಭಾವನೆ. ಈ ಥಾಟೇ ಒಂದು ನನಗೆ ವಾವ್ ಅನ್ನಿಸ್ತು. ಸೀತಾರಾಮ ಕಲ್ಯಾಣ ಹೆಸರು ತುಂಬ ಟ್ರೆಡಿಷನಲ್ ಆಗಿದೆ, ಬಟ್ ಅಲ್ಲಿರುವಂಥ ಪಿಕ್ಚರೈಸೇಷನ್ ನೋಡ್ತಾ ಇದ್ದರೆ ತುಂಬ ಮಾಡರ್ನ್ ಆಗಿದೆ. ಅಫ್ಕೋರ್ಸ್ ಸ್ಕ್ರಿಪ್ಟ್ ಕೂಡ. ಸೊ ಈ ಮಾಡರ್ನ್ ಟ್ರೆಂಡ್ಗೂ ಈ ಕಲ್ಚರಲ್ ಬ್ಲೆಂಡ್ಗೂ ಎಲ್ಲಿಗೆ ಸಂಬಂಧ ತಲುಪಿಸಿದ್ರಿ? ಇದು ಯಾರ ಆಲೋಚನೆ, ನಿಮ್ಮದ, ಅಪ್ಪಾಜಿ ಅವ್ರದ, ಇಲ್ಲ ಹರ್ಷದ? ಸರ್, ಭಾಳ ಮುಖ್ಯವಾಗಿ ಇವತ್ತು ಒಂದು ನಟ ಆಗಿ ಜಸ್ಟ್ ಐ ಆಮ್ ನಾಟ್ ಜಸ್ಟ್ ಡೂಯಿಂಗ್ ಮೈ ಆ್ಯಕ್ಟಿಂಗ್ ಜಾಬ್ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಪ್ರೊಡ್ಯೂಸರು ಇರ್ಬೋದು, ಇವನ್ ಕಥೆನಲ್ಲೂ ಕೂಡ ನನ್ನ ಇನ್ವಾಲ್ವ್ಮೆಂಟು ನಮ್ಮ ಹರ್ಷ ಸರು, ನಾನು ಮತ್ತು ನಮ್ಮ ಸುನಿಲ್ ಅಂತ ಇದ್ದಾರೆ. ಎಲ್ಲರೂ ಕೂತ್ಕೊಂಡು, ಜೊತೆಗೆ ಒಂದಷ್ಟು ತೆಲುಗಿನಿಂದ ರೈಟರ್ಸ್ ಇದ್ದರು, ಕನ್ನಡದಿಂದ ಡೈಲಾಗ್ ರೈಟರ್ಸ್ ಇದ್ದರು, ಎಲ್ಲರೂ ಕೂತ್ಕೊಂಡು ಒಂದು ಎಫರ್ಟ್ ಹಾಕಿದ್ದೀವಿ. ಇವತ್ತು 3-4 ತಿಂಗಳ ಕಾಲ ಇವತ್ತು ಸ್ಕ್ರಿಪ್ಟ್ ವರ್ಕ್ ಆಯಿತು. ನಿಜ ಹೇಳಬೇಕು ಅಂದರೆ ಹರ್ಷ ಅವರು ನನಗೆ ಜಾಗ್ವಾರ್ಗಿಂತ ಮುಂಚೆಯಿಂದ ಪರಿಚಯ, ಭಾಳ ವರ್ಷಗಳಿಂದ ಪರಿಚಯ ಅವರು. ಬಟ್ ಜಾಗ್ವಾರಲ್ಲಿ ನನಗೆ ಒಂದು ಸ್ವಲ್ಪ ಹತ್ತಿರ ಆದರು. ಅವತ್ತು ಹೇಳಿದ್ದೆ, ಹರ್ಷ ಸರ್ ನಿಮ್ಮ ಜೊತೆ ಒಂದು ಮೂವಿ ಮಾಡಬೇಕು ನಾನು ಯಾವಾಗಾದ್ರೂ. ಅಂದರೆ ಯಾವುದೇ ಕೊರಿಯೋಗ್ರಾಫರ್ ತೊಗೊಳ್ಳಿ, ಇವತ್ತು ಪ್ರಭುದೇವ ತೊಗೊಳ್ಳಿ, ಲಾರೆನ್ಸ್ ಅವ್ರು ತೊಗೊಳ್ಳಿ, ಇವರು ಎಲ್ಲರೂ ದೇ ಆರ್ ವೆರಿ ಸ್ಟೈಲಿಶ್ ಮೇಕರ್ಸ್. ಅವ್ರ ಬಜರಂಗಿ ನೋಡಿ ನಾನು ಫಿದಾ ಆಗಿಬಿಟ್ಟಿದ್ದೆ ನಾನು ಹರ್ಷ ಅವ್ರ ಮೇಲೆ. ನನಗೆ ಶಿವಣ್ಣಂದು ಬಜರಂಗಿ ಐ ಲವ್ಡ್ ಇಟ್. ತುಂಬ ಚೆನ್ನಾಗಿ ತೆಗೆದಿದ್ರು. ಅಂದರೆ ಆ ಒಂದು ಬಡ್ಜೆಟ್ ಕನ್ಸ್ಟ್ರೇನಲ್ಲಿ ಆ ರೀತಿ ಆ ಒಂದು ಸಿನಿಮಾನ ತೋರಿಸಿದ್ದು, ಆ ಪ್ಯಾಟ್ರನ್ ಸಿನಿಮಾನ, ಇಟ್ ವಾಸ್ ಎ ಬ್ರಿಲಿಯಂಟ್ ಸಿನಿಮಾ ಆ್ಯಕ್ಚುಲಿ. ಸೊ ಅಲ್ಲಿಂದ ನಾವು ಒಂದು 3-4 ತಿಂಗಳ ಕಾಲ ನಾವೆಲ್ಲ ಕೂತ್ಕೊಂಡು ವರ್ಕ್ ಮಾಡಿದ್ವು. ಆ್ಯಂಡ್ ಎಸ್, ನಮ್ಮ ತಂದೆಯವರು ಆ್ಯಸ್ ಆಲ್ವೇಸ್ ಡಿಸ್ಟ್ರಿಬ್ಯೂಷನ್ನು ಬಹಳಷ್ಟು ಸಿನಿಮಾಗಳು ಮಾಡಿದ್ದಾರೆ. 7 ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರು. ಆ್ಯಂಡ್ ಎಸ್ ಸೊ ಸಿನಿಮಾ ಅಂದರೆ ಪ್ಯಾಷನ್ನು ಅವ್ರಿಗೆ. ಇವತ್ತಿಗೂ ಅಷ್ಟೇ ಈ ರಾಜ್ಯದ ಮುಖ್ಯಮಂತ್ರಿ, ನನಗೆ ಎಲ್ಲೋ ಒಂದು ಕಡೆ ನಮ್ಮ ತಂದೆಯವ್ರಿಗೆ ನಾನು ಕೇಳಿದೆ. ಇನ್ಫ್ಯಾಕ್ಟು ನನ್ನ ಫಸ್ಟ್ ಪ್ರೆಸ್ ಮೀಟ್ ಬಂದಾಗ, ಇವತ್ತು ನೀವು ರಾಜ್ಯದ ಮುಖ್ಯಮಂತ್ರಿ, ನಿಮಗೆ ಜವಾಬ್ದಾರಿ ಇದೆ, ನಾನೇನಾದರೂ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಥವಾ ಜನ ತಪಾರ್ಥ ಮಾಡ್ಕೊಬಿಡ್ತಾರ, ನಿಮ್ಮನ್ನು ನಾನೇನಾದ್ರು ಮಿಸ್ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಕೂರಿಸ್ಕೊಂಡು ಅಂತ. ಇಲ್ಲ ಕಣ ಮಗನೇ, ನಾನು ಆಸ್ ಎ ಪ್ರೊಡ್ಯೂಸರ್ ಬರ್ತಾ ಇದ್ದೀನಿ ಬಿಡು ಅಂತ ಹೇಳಿದ್ರು. ಸೊ ಅವರಿಗೆ ಒಂದು ಜಡ್ಜ್ಮೆಂಟ್ ತುಂಬ ಇದೆ ಸರ್ ಸಿನಿಮಾನಲ್ಲಿ. ಸೊ ಪ್ರತಿಯೊಂದು ವಿಷಯನೂ ತಂದೆಯವ್ರ ಜೊತೆ ಅಟ್ಲೀಸ್ಟ್ ಒಂದು 5-10 ಮಿನಿಟ್ಸ್ ನಾವು ಒಂದು ಚರ್ಚೆ ಮಾಡ್ತೀವಿ. ಈ ಥರ ಶೂಟ್ ಮಾಡಿದ್ವು, ಇಂಥ ಸನ್ನಿವೇಶ ನಡೀತು, ಇವನ್ ಮೇಕಿಂಗ್ ವೈಸು ಇರ್ಬೋದು, ತೊಗೊಂಡೋಗಿ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಹಂತದಲ್ಲೂ ಅವರ ಒಂದು ಇನ್ವಾಲ್ವ್ಮೆಂಟು ನಮಗೆ ಅತ್ಯ ಅವಶ್ಯಕ. ನನ್ನ ಪ್ರಕಾರ ಜಾಗ್ವಾರ್ಗಿಂತಲೂ ತಂದೆಯವ್ರಿಗೆ ಅಂದರೆ ನಮ್ಮ ಮಣ್ಣಿನ ಸೊಗಡಿನ ಒಂದು ಸಿನಿಮಾ ಇದು ಸೀತಾರಾಮ ಕಲ್ಯಾಣ. ಬಿಕಾಸ್ ಅವ್ರ ಟೇಸ್ಟ್ ಯಾವಾಗಲೂ ಅದೇ. ವಿಷ್ಣುವರ್ಧನ್ ಸರ್ ಜೊತೆ ನಿರ್ಮಾಣ ಮಾಡಿದಂಥ ಸಿನಿಮಾಗಳಾಗಿರಲಿ ಅಥವಾ ಚಂದ್ರಚಕೋರಿ ಆಗಿರಲಿ, ಆ ಥರದೊಂದು ಒಂದು ವಾಸನೆ ಇಲ್ಲಿ ಕಾಣ್ತಾ ಇದೆ ಅಂತ ಅನ್ಸುತ್ತಪ್ಪ ಇಲ್ಲಿ. ಖಂಡಿತ ಸರ್, ಯಾಕೆಂದರೆ ನಾನು ಹಲವಾರು ಕಡೆ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಮೊನ್ನೆನೂ ರಾಮನಗರ ಕರ್ಗಾನಲ್ಲೂ ಹೇಳಿದೆ, ಜಾಗ್ವಾರ್ ಸಿನಿಮಾ ನಮ್ಮ ಜನಗಳ ಆಶೀರ್ವಾದ ಮಾಡಿದ್ರು ಎಲ್ಲೋ ಒಂದು ಕಡೆ ಆ ಒಂದು BC ಆಡಿಯನ್ಸು ಆ ನೇಟಿವಿಟಿನ ಎಲ್ಲಾದರೂ ನಾವು ಮಿಸ್ ಮಾಡಿದ್ವಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಯಿತು. ಏಕೆಂದರೆ ಮೊದಲನೇದಾಗಿ ನಾವು ಸಿನಿಮಾ ತೆಗಿತಾ ಇರೋದು ಆಡಿಯನ್ಸ್ಗೋಸ್ಕರ. ಸೊ ಅವ್ರು ಏನೇ ಹೇಳಿದ್ರು, ಅವರ ಭಾವನೆಗಳು ಏನೇ ವ್ಯಕ್ತಪಡಿಸಿದ್ರು, ಅವರ ಭಾವನೆಗಳೇನಿದೆ ಅದಕ್ಕೆ ನಾವು ಬೆಲೆ ಕೊಟ್ಟು ಇವತ್ತು ಈ ನೇಟಿವಿಟಿನ ವಾಪಸ್ಸು, ಸೂರ್ಯವಂಶ ಅಂದ್ರಿ, ಚಂದ್ರಚಕೋರಿ ಅಂದ್ರಿ, ಇದನ್ನು ಕೂಡ ಪ್ರಸ್ತಾಪ ಮಾಡಿದ್ದೆ ನಾನು. ಸೊ ಇದನ್ನೆಲ್ಲ ಒಂದು ಮಿಕ್ಸ್ ಆಗಿ ಇವತ್ತು ಹಲವಾರು ಚಿತ್ರಗಳ ಇನ್ಸ್ಪಿರೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕತೆ. ಏಕೆಂದರೆ ಇವಾಗ ಟೀಸರ್ ಬಂದ ತಕ್ಷಣ ಕಾಮೆಂಟ್ ಸೆಕ್ಷನ್ಗೆ ಹೋದ್ರೆ ಸರೈ ನೋಡು ಅಂತ ಇದ್ದಾರೆ. ಅದನ್ನು ನೀವು ಕೂತಿಂಗ್ ಎದ್ದೋದಾಗ್ಲಿ, ಅವ್ನು ಬಿದ್ದಿದ್ದಾಗ್ಲಿ, ಇವೆಲ್ಲವೂ ಅದಕ್ಕೊಂಚೂರು ಹೋಲಿಕೆ ಆಗ್ತಿದೆ. ಎಸ್, ಯಾಕೆಂದ್ರೆ ದ ರೀಸನ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಫೈಟ್ ಮಾಸ್ಟರ್ಸ್ ರಾಮ್ ಲಕ್ಷ್ಮಣ್ ಅವರು. ಯಾಕೆಂದ್ರೆ ಪ್ರತಿ ಒಂದು ಡೈರೆಕ್ಟರ್ ಇರ್ಬೋದು, ಕೊರಿಯೋಗ್ರಫರ್ ಇರ್ಬೋದು, ಅಥವಾ ಫೈಟ್ ಮಾಸ್ಟರ್ಸ್ ಇರ್ಬೋದು, ಅವ್ರದಂತ ಒಂದು ಶೈಲಿ ಇರುತ್ತೆ, ಅವ್ರದಂತ ಒಂದು ಪ್ಯಾಟ್ರನ್ ಇರುತ್ತೆ. ಆ ಪ್ಯಾಟ್ರನ್ ಅವ್ರು ಫಾಲೋ ಮಾಡಿದ್ದಾರೆ ಹೊರತು ನಾವು ಯಾವುದೇ ಚಿತ್ರನ ಕಾಪಿ ಮಾಡ್ತಾ ಇಲ್ಲ ಇಲ್ಲಿ. ಸೊ ಹಾಗಾಗಿ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಟ್ ಈಸ್ ನಾಟ್ ಎ ರೀಮೇಕ್. ಪದೇ ಹೇಳ್ತಾ ಇದ್ದೀನಿ. ಇಲ್ಲ, ಅದು ಯಾಕೆ ಅನುಮಾನ ಬರುತ್ತೆ ಅಂದರೆ, ತುಂಬ ಈಗ ಹಳಬ್ರು ಮನೇಲಿ ಕೂತಿರೋ ಅಜ್ಜ ಅಜ್ಜಿ ಅಪ್ಪ ಅಮ್ಮಂದಿರಿಗೆ ತೆಲುಗುಲಿ ಎಸ್ಪೆಷಲಿ ಸೀತಾರಾಮ ಕಲ್ಯಾಣಂ ಅಂತ ಒಂದು 60ರ ದಶಕದ ಒಂದು ಸಿನಿಮಾ ಬಂತು, NTR ಮಾಡಿದ್ರು. ಅದಾದ್ಮೇಲೆ ಬಾಲಕೃಷ್ಣ ಅವರು ಕೂಡ 80ರ ದಶಕದಲ್ಲಿ ಸೀತಾರಾಮ ಕಲ್ಯಾಣ ಮಾಡಿದ್ರು. ಇದ್ಯಾವುದೋ ಕನ್ನಡದಲ್ಲಿ ಸ್ವಲ್ಪ ಸೀತಾರಾಮ ಕಲ್ಯಾಣ ಇನ್ನೊಂದು ಯಾವುದೋ ಬರ್ತಾ ಇದೆಯಲ್ಲ ಇಲ್ಲಿ ಅನ್ನೋದಕ್ಕೆ ಒಂದು ಹೋಲಿಕೆ ಬಂದ್ಬಿಡುತ್ತೆ. ಇನ್ನೊಂದು
ಸೀತಾರಾಮ ಕಲ್ಯಾಣದಲ್ಲಿ ರಚಿತಾ ರಾಮ್ ನಿಮ್ಮ ಜೊತೆ ಕೋ ಆ್ಯಕ್ಟ್ರೆಸ್ಸು ಅಫ್ಕೋರ್ಸ್. ಎಲ್ಲೋ ಒಂದು ಕಡೆ ಟ್ರೆಡಿಷನಲ್ ಹೆಣ್ಣು ಮಗಳ ಥರ ಕಾಣಿಸ್ಕೊಳ್ತಿರುವಂಥ ರಚಿತಾ ಒಂದು ಕಡೆ, ಫುಲ್ ಸ್ಟೈಲಿಶಲ್ಲಿ ನೀವಿರೋದು ಇನ್ನೊಂದು ಕಡೆ. ಇದೇನು ಸಿಂಕ್ ಆಗ್ತಿದೆಯಲ್ಲ, ಇದು ಹಳ್ಳಿ ಕಥೆನ ಆಗಿದ್ರೆ ಅಥವಾ ಸಿಟಿ ಕಥೆನ ಆಗಿದ್ರೆ ಏನಿದು? ತಾವು ಫುಲ್ ಕತೆ ರಿವೀಲ್ ಮಾಡಲಿಕ್ಕೆ ಕೇಳ್ಬಿಡ್ತಾ ಇದ್ದೀರಿ ಕುತೂಹಲ. ಬಟ್ ಸರ್, ಇಟ್ ಈಸ್ ಅ ಮಿಕ್ಸ್ ಆಫ್ ಆಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಐ ಮೀನ್ ಈ ಹುಡುಗಿ ಜೊತೆ ಇದ್ದಾಗ ಇವನು ಯಾವ ರೀತಿ ಆ ಹುಡುಗಿನ ಒಂದು ಮಗು ಥರ ನೋಡ್ಕೊಳ್ಳೋ ಅನ್ನೋ ಒಂದು ಕ್ಯಾರೆಕ್ಟರೈಸೇಷನ್ನು, ಇನ್ನೊಂದು ಕಡೆ ತಂದೆಯವ್ರ ಜೊತೆ ಇದ್ದಾಗ ಯಾವ ರೀತಿ ಒಂದು ಮೆಚುರಿಟಿ ತೋರಿಸ್ತಾನೆ, ಸೋಷಿಯಲಿ ಯಾವ ರೀತಿ ಆ್ಯಕ್ಟಿವ್ ಆಗಿರ್ತಾನೆ ಅನ್ನೋದೂ ಈ ಒಂದು ಚಿತ್ರದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸಂಬಂಧಗಳು, ಭಾವನೆಗಳು ಬಂದು ಹೋಗುತ್ತೆ. ಖಂಡಿತವಾಗ್ಲು. ಇಮ್ಯಾಜಿನ್ ಇವತ್ತು ಬೆಳಗ್ಗೆ ಎದ್ದಿದ್ದು ಕನ್ನಡಿ ಮುಂದೆ ನಿಂತ ತಕ್ಷಣ, ಇಫ್ ಯು ವಾಂಟ್ ಟು ಆಸ್ಕ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವೇ ಒಂದು ಕ್ವಶನ್ ಮಾಡ್ಕೊಂಡ್ರೆ, ಜಾಗ್ವಾರ್ಲಿದ್ದ ನಿಖಿಲ್ ಕುಮಾರಸ್ವಾಮಿಗೂ ಸೀತಾರಾಮ ಕಲ್ಯಾಣದಲ್ಲಿರುವಂಥ ನಿಖಿಲ್ ಕುಮಾರಸ್ವಾಮಿಗೂ ಏನು ವ್ಯತ್ಯಾಸ ಅನಿಸುತ್ತೆ? ಸರ್, ಜಾಗ್ವಾರ್ ನನ್ನ ಮೊದಲನೇ ಚಿತ್ರ ಆ್ಯಂಡ್ ಎಸ್, ಇವತ್ತು ನೋ ಡೌಟ್ ಅದ್ಭುತವಾದ ಮೇಕ್ ಓವರ್ ಅದು, ನೋ ಡೌಟ್. ಬಟ್ ಎಸ್, ಎಲ್ಲ ಒಂದು ಕಡೆ ಪ್ರತಿಯೊಂದು ಆರ್ಟಿಸ್ಟ್ಗೂ ಎವ್ರಿ ಮೂವಿ ನಾವು ಬೆಟರ್ ಆಗ್ತಾ ಹೋಗ್ತೀವಿ. ಒಳ್ಳೆ ಆರ್ಟಿಸ್ಟ್ಗಳ ಜೊತೆ ನಾವು ನಟನೆ ಮಾಡಬೇಕಾದ್ರೆ ಭಾಳಷ್ಟು ಕಲಿತೀವಿ. ಪ್ರತಿಯೊಂದು ದಿನಾನೂ ಲರ್ನಿಂಗ್ ಪ್ರಾಸೆಸ್ ನಮಗೆ. ಸೊ ಹಾಗಾಗಿ ಜಾಗ್ವಾರಲ್ಲಿ ಬಹುಶಃ ನನಗೆ ಎಲ್ಲೋ ಒಂದು ಇಮ್ಮೆಚುರಿಟಿ ಇತ್ತಾ, ಆ್ಯಕ್ಟಿಂಗಲ್ಲಿ ಇನ್ಎಕ್ಸ್ಪೀರಿಯನ್ಸ್ ಇತ್ತಾ ಅನ್ನೋದೂ ಪ್ರಶ್ನೆಗಳು ಉದ್ಭವ ಆಯಿತು. ಆ್ಯಂಡ್ ಐ ಟೇಕ್ ಇಟ್ ವೆರಿ ಪಾಸಿಟಿವ್ಲಿ ಬಿಕಾಸ್ ಕ್ರಿಟಿಕ್ಸ್ನ ನಾನು ಅಕ್ಸೆಪ್ಟ್ ಮಾಡಿದ್ರೆ ನಾವು ಮುಂದೆ ಬೆಳೀಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇವತ್ತು ಸೀತಾರಾಮ ಕಲ್ಯಾಣ ಇರ್ಬೋದು, ಅದಕ್ಕಿಂತ ಮುಂಚೆ ಕುರುಕ್ಷೇತ್ರನೂ ಇರ್ಬೋದು. ಕುರುಕ್ಷೇತ್ರ ವಾಸ್ ಎ ವೆರಿ ಗುಡ್ ಎಕ್ಸ್ಪೋಜರ್. ಅಭಿಮನ್ಯು ಎಸ್, ವೆರಿ ಗುಡ್ ಎಕ್ಸ್ಪೋಜರ್. ಭಾಳಷ್ಟು ಜನಗಳ ಜೊತೆ ವರ್ಕ್ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ತು, ದೊಡ್ಡ ನಟರುಗಳ ಜೊತೆ. ಸೊ ಭಾಳಷ್ಟು ಕಲ್ತಿದ್ದೀನಿ. ಇವನ್ ಸೀತಾರಾಮ ಕಲ್ಯಾಣಲ್ಲಂತೂ ಐ ಆಮ್ ವೆರಿ ಹ್ಯಾಪಿ. ಆ್ಯಸ್ ಅನ್ ಆ್ಯಕ್ಟರ್ ಐ ಆಮ್ ವೆರಿ ಹ್ಯಾಪಿ. ನನ್ನ ಕಡೆಯಿಂದ 100% ಕೊಟ್ಟಿದ್ದೀನಿ ಅಂತ ಹ್ಯಾಪಿನೆಸ್ ಇದೆ. ಆಡಿಯನ್ಸ್ ಹೇಳಬೇಕು. ನೀವು ಕುರುಕ್ಷೇತ್ರ ನೆನಪಿಸ್ಕೊಂಡಿದ್ರಿಂದ ನನಗೂ ಏನೋ ನೆನಪಾಗ್ತಾ ಇದೆ. ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಮತ್ತು ಭೀಷ್ಮಾಚಾರ್ಯರ ಮಧ್ಯೆ ಒಂದಷ್ಟು ಸಂಭಾಷಣೆ ನಡೆಯುತ್ತೆ. ತಮಗೆ ಗೊತ್ತಾಗ್ಬಿಡಿ, ಅಂದ್ರೆ ಅದು ನಡೆಯುವಂತ ಒಂದು ಘಟನೆ ಅದು ಕರೆಕ್ಟ್. ಅಲ್ಲಿ ತಾತ ಇಲ್ಲಿ ಮೊಮ್ಮಗ ಅಷ್ಟೇ ತಾನೆ, ಭೀಷ್ಮ ಮತ್ತು ಸೀನೆ ಏನಾದ್ರು ನೋಡ್ಬಿಟ್ರೆ ನೀವು ಅಂತ ಮಹಾಭಾರತದಲ್ಲಿ ಏನ್ ನಡೀತು ಅಂತ ಒಂದಷ್ಟು ತಿಳ್ಕೊಂಡಿರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ಸಂಭಾಷಣೆಗಳಂತೂ ಇದ್ದೇ ಇದೆ ಇಬ್ಬರ ಮಧ್ಯೆ. ಅದೇ ತರ ಮೊಮ್ಮಗ ಮತ್ತು ತಾತ ನಿಜ ಜೀವನದಲ್ಲಿ ಅಂದ್ರೆ ಗೌಡ್ರ ವಂಶ, ಗೌಡ್ರ ಫ್ಯಾಮಿಲಿ ಇದ್ದಾಗ ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿಗಳು ನಿಮ್ಮ ತಾತನವರು ಎಚ್ ಡಿ ದೇವೇಗೌಡರು ನೆನಪಾಗ್ತಾರೆ. ಅವರೇನೋ ಸೀನ್ ನೋಡಿದ್ರಂತೆ ಅಭಿಮನ್ಯುದು, ಏನೋ ಕಮೆಂಟ್ ಮಾಡಿದ್ರಂತೆ ಅವರು. ಯಾರು ಸರ್? ನಿಮ್ ತಾತನವರು. ತಾತ ಅವ್ರು ಎಲ್ಲಿ ನೋಡ್ತಾರೆ ಸರ್? ಅಯ್ಯೋ ಪಾಪ. ಬಟ್ ಏನಾದ್ರು ಹೇಳಿದ್ರ ಅಭಿಮನ್ಯು ಆಗಿದ್ಯಾ ಮೊಮ್ಮಗನೇ ಅಂತ ಏನಾದ್ರು ಹೇಳಿರ್ಬೇಕಲ್ಲ ಅಟ್ಲೀಸ್ಟ್? ಇಲ್ಲ, ಚಿತ್ರಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ತಾತನವ್ರ ಹತ್ರ, ಬಿಕಾಸ್ ಅವ್ರಿಗೆ 108 ಟೆನ್ಷನ್ಗಳಿರುತ್ತೆ, ಗೊಂದಲದಲ್ಲಿ ಇರ್ತಾರೆ ಅವರು. ಸೊ ಬಟ್ ಎಸ್, ಅಂಬರೀಷ್ ಅಣ್ಣ ಇವತ್ತು ಭೀಷ್ಮನ್ ಕ್ಯಾರೆಕ್ಟರ್ ಏನು ಮಾಡಿದ್ದಾರೆ, 4.25 ನಿಮಿಷ ಸೀನ್ ಇದೆ. ಅದು ಲೆಂತಿ ಡೈಲಾಗ್ ಇದೆ ಆ ಸಿನಿಮಾನಲ್ಲಿ. ಆ್ಯಂಡ್ ನನ್ನ ಪ್ರಕಾರ ಐ ವಿಲ್ ಚೆರಿಶ್ ದಿಸ್ ಸೀನ್ ಫಾರ್ ಹೋಲ್ ಆಫ್ ಮೈ ಲೈಫ್ ವಿತ್ ಅಂಬರೀಷ್ ಅಣ್ಣ. ಎಸ್ಪೆಷಲಿ ಅಂಥ ಒಂದು ಲಿಜೆಂಡ್ರಿ ಆ್ಯಕ್ಟರ್ ಜೊತೆ ಇವತ್ತು ನನಗೆ ವರ್ಕ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋ. ನಾನು ದಟ್ ಕೈಂಡ್ ಆಫ್ ಎ ಸೀನ್, ವೆರಿ ಹಾರ್ಟ್ ಟಚಿಂಗ್ ಸೀನ್. ಈಗಲೂ ನನಗೆ ಹೇಳ್ತಾ ಇದ್ರೆ ಗೂಸ್ ಬಂಪ್ಸ್ ಬರ್ತಾ ಇದೆ, ರೋಮಾಂಚನ ಆಗುತ್ತೆ. ಅಂಥ ಸೀನು ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿದೆ ಸರ್. ನಿಮ್ಮ ಆಲೋಚನೆ ಚೆನ್ನಾಗಿದೆ. ಅಂದ್ರೆ ಕಲಿಯೋದಕ್ಕೆ ಸಿಗ್ತಾ ಇದೆ. ಯಾರೋ ವೆಟರ್ನ್ ಆಕ್ಟರ್ಸ್ ಗಳನ್ನ ಕೆಲಸ ಮಾಡ್ತಿದ್ದಾರೆ ಆಕ್ಟರ್ಗಳೆಲ್ಲ. ಅದೇ ತರ ಸೀತಾರಾಮ ಕಲ್ಯಾಣದಲ್ಲಿ ತುಂಬಾ ಜನ ಇದ್ದಾರೆ. ಹೌದು ಸರ್, ರವಿಶಂಕರ್ ಸರ್ ಇದ್ದಾರೆ, ಆದಿತ್ಯ ಮೆನನ್ ಸರ್ ಇದ್ದಾರೆ, ಆಮೇಲೆ ಗಿರಿಜಾ ಅಮ್ಮ ಅವರು ಇದ್ದಾರೆ, ಮಧುಬಾಲ ಅವರು ಇದ್ದಾರೆ. ಎಲ್ಲ ಗೊತ್ತಾಗ್ಬಿಟ್ಟಿದೆ. ಎಸ್, ರಚಿತಾ ಆಲ್ಸೋ ಇಸ್ ಎ ವೆರಿ ಗುಡ್ ಪರ್ಫಾರ್ಮರ್ ಆಫ್ ಕೋರ್ಸ್. ಆ್ಯಂಡ್ ಇಟ್ಸ್ ಅ ಬಿಗ್ ಸ್ಟಾರ್ ಕ್ಯಾಸ್ಟ್ ಆ್ಯಕ್ಚುಲಿ. ಸೊ ಎಸ್, ಡೆಫಿನೆಟ್ಲಿ. ಆ್ಯಂಡ್ ಚಿಕ್ಕಣ್ಣ ಅವರು ಇದ್ದಾರೆ, ಅವರ ಜೊತೆ ಒಂದು ಕಾಮಿಡಿ ದೃಶ್ಯಾವಳಿಗಳು ತುಂಬ ಅದ್ಭುತವಾಗಿ ಬಂದಿದೆ. ಅಗೇನ್ ಜಾಗ್ವಾರಲ್ಲಿ ಸೆಕೆಂಡ್ ಹಾಫಲ್ಲಿ ನಮ್ಮ ಸಾಧು ಅವ್ರ ಜೊತೆ ನಂದು ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗಿತ್ತು ಅಂತ ಆಡಿಯನ್ಸ್ ಏನು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕಿಂತ ಅದ್ಭುತವಾಗಿ ಇವತ್ತು ಚಿಕ್ಕಣ್ಣ ಅವ್ರ ಜೊತೆ ನಮ್ಮ ಅವರ ಒಂದು ನಟನೆ ಏನಿದೆ, ಆ ಸನ್ನಿವೇಶ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ತುಂಬ ನಮಗೆ ಯಾವಾಗಲೂ ಕುತೂಹಲ, ಸೀತಾರಾಮರ ಹೆಸರು ಕೇಳಿದ ತಕ್ಷಣ ಪಕ್ಕದಲ್ಲಿರುವಂಥ ಲಕ್ಷ್ಮಣ ಯಾರು, ಕೆಳಗಿರುವಂಥ ಆಂಜನೇಯ ಯಾರು, ಈ ವಿಲನ್ನಲ್ಲಿರೋ ರಾವಣ ಯಾರು ಅಂತ ಬಹಳ ಕುತೂಹಲ ನಮಗೆ. ಯಾರು ಸೀತಾರಾಮ? ಚಾನ್ಸೇ ಇಲ್ಲ ಸರ್. ಇದನ್ನ ಏನಾದರೂ ಹೇಳಿಬಿಟ್ರೆ ಸಿನಿಮಾ ನೋಡೋಕ್ಕಿಂತ ಮುಂಚೆ ಗೊತ್ತಾಗ್ಬಿಡುತ್ತೆ ಯಾರು ಅಂತ. ದಟ್ ಈಸ್ ವೇರ್ ದ ಟ್ವಿಸ್ಟ್ ಇಸ್. ಲಾಸ್ಟ್ವರೆಗೂ ಗೊತ್ತಾಗಲ್ಲ ಯಾರು ಅಂತ. ನನಗೆ ತುಂಬ ಕುತೂಹಲ ಇದೆ ಗೊತ್ತಾ, ಯಾವುದೋ ಮಾಯಾ ಜಿಂಕೆ ಎಲ್ಲೋ ಇರಬೇಕು ಅಂತ ಈ ಸಿನಿಮಾದಲ್ಲಿ. ವಾಟ್ ಎವರ್ ಸರ್, ಈಗ ನೀವು ಏನು ಬೇಕಾದರೂ ಆಲೋಚನೆ ಮಾಡ್ಬೋದು. ಬಟ್ ಎಲ್ಲೋ ಒಂದು ಕಡೆ ರಾಮನಗರದ ಮಂದಿ ಆಗಲಿ ಅಥವಾ ಹಳ್ಳಿಗಾಡಿನ ಮಂದಿ ಅಲ್ಲ, ನಮ್ಮೂರ ಕಡೆ ಶೂಟಿಂಗ್ ನಡೀತಾ ಇದೆ ಸೀತಾರಾಮ ಕಲ್ಯಾಣ ಅಂತ ತುಂಬ ಜನ ಹೆಮ್ಮೆ ಪಟ್ಟಿರ್ತಾರೆ. ಆ ಸೊಗಡನ್ನು ಎಲ್ಲೆಲ್ಲಿ ತೋರ್ಸೋಕೆ ಹೋಗಿದ್ದೀರಿ ಸರ್? ಸರ್, ನಾವು ಮೊದಲನೇದಾಗಿ ನಮ್ಮ ಈ ಕಡೆ ಚಿಕ್ಕಬಳ್ಳಾಪುರ ಸೈಡು, ಕೋಲಾರ ಡಿಸ್ಟ್ರಿಕ್ಟ್ ಈ ಕಡೆ ಎಲ್ಲ ಮಾಡಿದ್ವು ಶೂಟಿಂಗು. ಆ ನಂತರ ಮೈಸೂರು ನಾರ್ತ್ ಬ್ಯಾಂಕ್ಸ್, ಇಟ್ ಈಸ್ ವೆರಿ ಪಾಸಿಟಿವ್ ಪ್ಲೇಸ್. ಪ್ರತಿಯೊಬ್ಬರೂ ಇವತ್ತು ಅಲ್ಲಿ ಮಾಡಿರುವಂಥ ಚಿತ್ರಗಳು ಭಾರಿ ಸಕ್ಸಸ್ ಆಗಿದೆ. ಅಲ್ಲಿ ಗದ್ದೆನಲ್ಲಿ ನಡೆಯುವಂಥ ಒಂದು ಫೈಟ್ ಸೀಕ್ವೆನ್ಸ್ ಇರ್ಬೋದು ಅಥವಾ ರೈತರ ಜೊತೆ ನಡೆಯುವಂಥ ಒಂದು ಮಾತುಕತೆಗಳಿರ್ಬೋದು. ಸೊ ದಟ್ ಈಸ್
ದ ಓಪನಿಂಗ್ ಆಫ್ ದ ಮೂವಿ. ಸೊ ತುಂಬ ರಿವೀಲ್ ಮಾಡಿದೆ. ಇದು ನಮ್ಮ ಡೈರೆಕ್ಟರ್ ಏನಾರು ನೋಡ್ಬಿಟ್ರೆ ನಮ್ಗೇನು ಕಥೆನೇ ಗೊತ್ತಾಗಿಲ್ಲ ಸರ್ ಇನ್ನು. ನನಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲರೂ ಕನೆಕ್ಟ್ ಮಾಡ್ಬೋದು, ಭಾರಿ ಬುದ್ಧಿವಂತರು, ಎಲ್ಲೂ ಕನೆಕ್ಟ್ ಮಾಡ್ಕೊಳಕ್ಕೆ ಆಗ್ತಾನೆ ಇಲ್ಲ ನನಗೆ. ಆ ಥರ ಯೋಚನೆ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಪ್ಲೇ, ಸ್ಕ್ರಿಪ್ಟು, ಅಫ್ಕೋರ್ಸ್ ನೋ ಡೌಟ್ ಹರ್ಷ ಮಾಸ್ಟರ್ ಇಸ್ ಅ ವಂಡರ್ಫುಲ್ ಮ್ಯಾನ್. ಐ ಹ್ಯಾವ್ ನೋ ಹಿಮ್. ನಾನೊಂದು 20 ವರ್ಷದಿಂದ ಬಲ್ಲೆ ಅವ್ರನ್ನೂ ಕೂಡ ಇಲ್ಲ ಅಂತಲ್ಲ. ಅದ್ಭುತವಾಗಿ ಸ್ಟೋರಿ ಬೋರ್ಡ್ ಮಾಡೋದಾಗಲಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋದಾಗಲಿ, ಅಥವಾ ಸಾಂಗ್ ವರ್ಷನ್ ಶೂಟ್ ಮಾಡೋದಾಗಲಿ ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಕಲ್ಪನೆ ಮಾಡ್ತಾರೆ. ತುಂಬ ಟಫ್ ಈ ಸಿನಿಮಾದಲ್ಲಿ ನಿಮಗೆ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಿರೋದಾ, ಆ್ಯಕ್ಟಿಂಗಲ್ಲಿ ಕೆಲಸ ಮಾಡ್ತಿರೋದಾ, ಸ್ಕ್ರಿಪ್ಟಿಂಗಲ್ಲಿ ಇನ್ವಾಲ್ವ್ ಆಗಿದೆ, ಏನು ಟಫ್ ಅನ್ನಿಸ್ತು ಅಲ್ಲಿ? ಸರ್ ನಿಜ ಹೇಳಬೇಕು ಅಂದರೆ ಇವು 3 ವಿಷಯನೂ ಟಫ್ ಆಗಿಲ್ಲ. ಯಾಕೆಂದರೆ ಇವತ್ತು ನೀವು ಹೇಳ್ದಂಗೆ ಪ್ರೊಡಕ್ಷನ್ ಕೂಡ ನಾನೇ ಜವಾಬ್ದಾರಿ ತೊಗೊಂಡಿದ್ದೀನಿ. ನಿಜ ಹೇಳಬೇಕು ಅಂದರೆ ಇವತ್ತು ಜಾಗ್ವಾರು ಓವರ್ ಶೂಟ್ ಆಯಿತು ಬಡ್ಜೆಟ್ಟು, ಅದು ಪ್ರತಿಯೊಬ್ಬರಿಗೂ ಗೊತ್ತು. ಇವತ್ತು ನನ್ನ ಪ್ರಕಾರ ಒಂದು ಸಿನಿಮಾ ಸಕ್ಸಸ್ ಮ್ಯಾಟರ್ಸ್ ಏನಂದರೆ ನೀವು ಎಷ್ಟು ದುಡ್ಡು ಹಾಕ್ತೀರಾ, ಅದ್ರ ಮೇಲೆ ನಿಮಗೆ ಏನು ಪ್ರಾಫಿಟ್ ಬಂದಿದೆ ಅನ್ನೋದೇ ಅದರ ಒಂದು ಸಕ್ಸಸ್ ಮ್ಯಾಟರ್ ನನ್ನ ಪ್ರಕಾರ. ಆ್ಯಸ್ ಕಮರ್ಷಿಯಲಿ ಐ ಆಮ್ ಟಾಕಿಂಗ್ ಆ್ಯಸ್ ಅ ಪ್ರೊಡ್ಯೂಸರ್. ಸೊ ಆ ಭಾಗನ ನಾನು ತುಂಬ ಚೆನ್ನಾಗೆ ತೊಗೊಂಡೋಗಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ತಂದೆಯವರು ತುಂಬ ಖುಷಿ ಇದ್ದಾರೆ ಅದ್ರ ಬಗ್ಗೆ. ಆ್ಯಂಡ್ ಎಸ್, ಯಾವುದು ಆ ಥರ ಏನು ಡಿಫಿಕಲ್ಟ್ ಅಂತಲ್ಲ, ಎಂಜಾಯ್ ಮಾಡ್ತಾಯಿದ್ದೀನಿ. ಐ ಆಮ್ ಎಂಜಾಯಿಂಗ್, ಮಾಡೋ ಕೆಲಸನ ಎಂಜಾಯ್ ಮಾಡಬೇಕು. ಆ ರಾಮ ಲಕ್ಷ್ಮಣರ ಇಬ್ಬರು ಅದ್ಭುತವಾಗಿ ಅವ್ರು ನೋಡೋಕೆ ಒಂದೇ ಥರ ಇದ್ದಾರೆ. ಹಂಗೆ ನೋಡೋಕೋದ್ರೆ ಇವಾಗ ನನಗೆ ಗೊತ್ತಾಗಿರೋದು ರಾಮ್ ಯಾರು ಲಕ್ಷ್ಮಣ್ ಯಾರು ಅಂತ. ಕೇಳಿಬಿಟ್ರೆ ಹೆಂಗೆ ತಪ್ಪು ತಿಳ್ಕೊಬಿಡ್ತಾರ ಏನಾದರೂ ಅಂತ ನಾವು ಒಂದು ಅಂಜಿಕೆಯಲ್ಲಿ ರಾಮ್ ಯಾರು ಲಕ್ಷ್ಮಣ ಯಾರು ಅಂತ. ಆ್ಯಕ್ಚುಲಿ ತಾವು ಒಂದು ಸ್ವಲ್ಪ ಒಂದು 5ನೇ ಫೈಟ್ ಗೊತ್ತಾಗಿದೆ ಸರ್. ಇವಾಗ 5ನೇ ಫೈಟ್ ನಡೀತಾ ಇದೆ. ಇವಾಗ ನನಗೆ ಗೊತ್ತಾಗಿದೆ ಯಾರು ಅಂತ. ಬಟ್ ಐ ಹರ್ಡ್ ಜಾಗ್ವಾರಲ್ಲೂ ಮಾಡಿದ್ರು. ಹೌದು, ಎಕ್ಸಾಕ್ಟ್ಲಿ. ಐ ಹರ್ಡ್ ಒಂದು ಫೈಟ್ಗಿಂತ ಇನ್ನೊಂದು ಫೈಟ್ ಬೇರೆ ಬೇರೆ ಥರನೇ ಕಂಪೋಸ್ ಆಗಿದೆ. ತುಂಬ ಡಿಫ್ರೆಂಟ್ ಆಗಿದೆ ಸರ್. ತುಂಬ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇಟ್ಕೊಂಡು ಫೈಟ್ ಮಾಡಿದ್ದೀವಿ. ಆ್ಯಂಡ್ ಒಂದಕ್ಕೊಂದು ಹೋಲಿಕೆನೇ ಇಲ್ಲ. ಇವತ್ತು ಇಂಟರ್ವಲ್ ಬ್ಲಾಕ್ ಎಪಿಸೋಡು ಕೂಡ ನಾವು ಇಲ್ಲೇ ಸೆಟ್ ಹಾಕಿದ್ವು. ಸೊ ಇಲ್ಲೇ ಶೂಟ್ ಆಗಿದ್ದು ಅದು ಕೂಡ. ಆ್ಯಂಡ್ ಎಸ್, ಎಲ್ಲೋ ಒಂದು ಕಡೆ ಐ ಮೀನ್ ಇಂಟರ್ವಲ್ ಬ್ಲಾಕ್ ಎಪಿಸೋಡ್ ನೋಡಿದ ತಕ್ಷಣ ಯಾವುದೋ ತೆಲುಗು ಮೂವಿನಲ್ಲಿ ನೋಡಿದ್ದೆ ಅನ್ನೋ ಒಂದು ಕ್ವಶನ್ಸು ಉದ್ಭವ ಆಯಿತು. ಅದನ್ನೆಲ್ಲ ನಾವು ನೋಡಿದ್ವಿ. ಇವಾಗ ಬಟ್ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಯಾವಾಗಲೂ ಒಂದು ಸಿನಿಮಾ ರಿಲೀಸ್ ಆದಾಗ, ಕನ್ನಡ ಸಿನಿಮಾ ರಿಲೀಸ್ ಆದಾಗ ಅಥವಾ ಬೇರೆ ಭಾಷೆ ಸಿನಿಮಾ ರಿಲೀಸ್ ಆದಾಗ ತುಂಬ ಜನ ಹೋಲಿಕೆ ಮಾಡ್ತಿದ್ರು ಇದುವರೆಗೆ ಕೂಡ. ಅದಕ್ಕೊಂದು ಬ್ರೇಕ್ ಆಗ್ತಿದ್ದೀರಾ ಅಂತ? ಇಲ್ಲ, ನಮಗೆ ಅಲ್ಟಿಮೇಟ್ಲಿ ಏನಂದರೆ ನಾವು ಒಬ್ಬರೇ ಅಲ್ಲ ಸರ್. ಇವತ್ತು ನಿಜ ಹೇಳಬೇಕು ಅಂದರೆ ಈ ವರ್ಷ ತಮಗೆ ಗೊತ್ತಿದ್ದಂಗೆ KGF ಇದೆ, ವಿಲನ್ ಇದೆ, ಕುರುಕ್ಷೇತ್ರ ಇದೆ, ನಟ ಸಾರ್ವಭೌಮ ಬರ್ತಾ ಇದೆ, ನಮ್ಮದು ಬರ್ತಾ ಇದೆ. ಸೊ ಓವರ್ ಆಲ್ ಆಗಿ ಇಟ್ಸ್ ಬೀನ್ ಬಿಗ್ ಬಡ್ಜೆಟ್ ಮೂವೀಸ್ ಈ ವರ್ಷ ಎಸ್ಪೆಷಲಿ. ಇಲ್ಲಿವರೆಗೂ ನೀವು ನೋಡಿದ್ರೆ ನಮ್ಮ ಬಹುಶಃ ಈ ವರ್ಷದಲ್ಲಿ ಬಂದಿರೋದು ನಮಗೆ ಒಂದೇ ಸಿನಿಮಾ, ಬಿಗ್ ಸಿನಿಮಾ ಅಂದರೆ ಟಗರು, ವಿಚ್ ವಾಸ್ ಅ ಸಕ್ಸಸ್. ಸೊ ಹಾಗಾಗಿ ಇವತ್ತು ಈ ಒಂದು 4-5 ಚಿತ್ರಗಳು ಏನು ಬರ್ತಾಯಿದೆ, ನಾನು ಕೇಳೋದಿಷ್ಟೇ, ಎಲ್ಲರೂ ಇವತ್ತು ಒಂದು ಬಿಗ್ ಬಡ್ಜೆಟ್ ಹಾಕಿ ಇವತ್ತು ಸಿನಿಮಾ ಏನು ಮಾಡ್ತಿದ್ದಾರೆ ಒಂದು ಪ್ಯಾಷನಿಂದ ಪ್ರೊಡ್ಯೂಸರ್ಗಳು. ದಯವಿಟ್ಟು ಇವತ್ತು ಬೇರೆ ಹೊರಭಾಷೆನ ಯಾವ ರೀತಿ ನೀವು ಹೋಗಿ ಸಪೋರ್ಟ್ ಮಾಡಿ ನೋಡ್ತೀರಿ, ನಮ್ಮ ಕರ್ನಾಟಕದ ಜನತೆಗೂ ನಾನು ಹೇಳ್ತಾ ಇರೋದು, ದಯವಿಟ್ಟು ನಮ್ಮ ಕನ್ನಡ ಚಿತ್ರರಂಗ ಉಳಿಬೇಕು, ಅದಕ್ಕೋಸ್ಕರ ಬಂದು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ. ಈ ವರ್ಷ ಎಸ್ಪೆಷಲಿ 5 ಚಿತ್ರಗಳು ಒನ್ ಆಫ್ಟರ್ ದ ಅದರ್ ಇದೆ. ಬಹುಶಃ 2 ವಾರಕ್ಕೆ ಒಬ್ಬೊಬ್ರು ಬರ್ಬೋದು ನಾವುಗಳು. ನೀವೀಗ ದಸರಾಗೆ ಬರ್ತಿದ್ದೀರಿ? ನಮಗೆ ಗೊತ್ತಿಲ್ಲ ಸರ್, ಅದು ಅದನ್ನಾರು ಬಿಟ್ಕೊಡಿ ಅಟ್ಲೀಸ್ಟ್. ನೋಡಬೇಕು ಸರ್. ಸೆಪ್ಟೆಂಬರ್ಗೆ ಸಾಂಗ್ ಶೂಟ್ ಮುಗಿಯುತ್ತೆ. ಸೊ ಪ್ರತಿಯೊಬ್ಬರ ಜೊತೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಮುನಿ ಸರ್ಗೆ ಬಂದ್ಬಿಡಿ ನೀವು ಫಸ್ಟು ಅಂತ ಇದ್ದೀವಿ. ಆಮೇಲೆ ಯಶ್ ಸರ್ ಬರಬೇಕು ಅಂತ ಇದ್ದಾರೆ, ವಿಲನ್ನು ಬರಬೇಕು ಅಂತ ಇದ್ದಾರೆ ಮನೋಹರ್ ಅವ್ರದ್ದು. ಸೊ ನಟ ಸಾರ್ವಭೌಮ ಮೊನ್ನೆ ಫೋನ್ ಮಾಡಿದರು, ರಾಕ್ ಲೈನ್ ಸರ್. ಸೊ ನೀವು ಯಾವಾಗ ಬರ್ತೀರಾ ಸರ್? ಯಾಕೆಂದರೆ ನಾವೆಲ್ಲ ಒಂದೇ ಫ್ಯಾಮಿಲಿ ಇದ್ದಂಗೆ. ಸೊ ಅವರು ದುಡ್ಡು ಹಾಕಿರ್ತಾರೆ ಆ್ಯಂಡ್ ಅವರ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಅವರ ಅಭಿಮಾನಿಗಳು ಓವರ್ ಆಲ್ ಕನ್ನಡ ಚಿತ್ರರಂಗದ ಅಭಿಮಾನಿಗಳು. ಸೊ ಹಾಗಾಗಿ ಎಲ್ಲರೂ ಲೈಕ್ ಎವ್ರಿ 2 ವೀಕ್ಸ್ 3 ವೀಕ್ಸ್ಗೆ ಒಮ್ಮೆ ಬಂದರೆ ಪ್ರತಿಯೊಬ್ಬರಿಗೂ ಇಟ್ ವಿಲ್ ವರ್ಕ್ಔಟ್ ವೆರಿ ವೆಲ್. ಈವನ್ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ನಾವು ಕನ್ನಡದವ್ರಿಗೆ ಅವಕಾಶ ಕೊಟ್ಟಿದ್ವು, ಆಚೆ ತಾವು ಕೇಳಿರ್ಬೋದು. ಬಟ್ ಮುಂದಿನ ದಿನಗಳಲ್ಲಿ ಮತ್ತೆ ವರ್ಕ್ ಮಾಡ್ತೀವಿ. ಎಲ್ಲೋ ಒಂದು ಕಡೆ ನಮಗೆ ಟ್ಯೂನ್ ಇಂಪ್ರೆಸ್ ಆಗಲಿಲ್ಲ. ನಾನೇ ಫ್ಯಾಕ್ಟ್ಸ್ ಹೇಳ್ಬಿಟ್ಟು, ಯಾಕೆಂದರೆ ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜಿಗೆ ಬಂದಿದ್ದೀವಿ. ಇಲ್ಲಿವರೆಗೂ ಇವಾಗ ಆಗಿರೋದು ಒಂದೇ ಟ್ಯೂನು. ನಮಗೆ ಲೇಟ್ ಆಗ್ತಾಯಿದೆ, ಸಿನಿಮಾ ರಿಲೀಸ್ ಮಾಡಬೇಕಾಗಿದೆ. ಆ್ಯಂಡ್ ನಾನು ಕಾಂಪ್ರಮೈಸಲ್ಲಿ ಯಾವುದೂ ಮಾಡೋದಿಲ್ಲ, ಯಾಕೆಂದರೆ ನಮಗೆ ಜವಾಬ್ದಾರಿ ಜಾಸ್ತಿ ಇದೆ. ಸೊ ಆ ಕಾರಣದಿಂದ ಇವತ್ತು ಅನೂಪ್ ರೂಬಿನ್ಸ್ನ ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲಾಂದರೆ ನಮ್ಮ ಚರಣ್ ರಾಜ್ ಅವ್ರು ಬಂದರು, ನಮ್ಮ ರವಿ ಬಸೂರ್ ಅವ್ರು ಫಸ್ಟ್ ಬಂದಿದ್ದರು. ಸೊ ದೇ ಟ್ರೈ ಟು ಗಿವ್ ದೇರ್ ಬೆಸ್ಟ್. ಬಟ್ ಈ ಚಿತ್ರಕ್ಕೆ ಯಾಕೋ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ. ಮುಂದಿನ ದಿನಗಳಲ್ಲಿ ವರ್ಕ್ ಮಾಡೋಣ ಅಂತ ಹೇಳಿ. ಸೊ ಅಂದರೆ ಟ್ಯೂನ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಮ ಸಿನಿಮಾದಲ್ಲಿ, ಸೀತಾರಾಮ ಕಲ್ಯಾಣದಲ್ಲಿ? ಸರ್ ನನ್ನ ಪ್ರಕಾರ ಒಂದು ಸಿನಿಮಾ ಸಕ್ಸಸ್, ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಸಕ್ಸಸ್ಸು ಮ್ಯೂಸಿಕಲ್ ಹಿಟ್ ಆಗಬೇಕು. ಆಲ್ಬಮ್ ಮ್ಯೂಸಿಕಲ್ ಹಿಟ್ ಆಗಿದಾಗಲೇ ಒಂದು ಸಿನಿಮಾ ಸಕ್ಸಸ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ದಿಸ್ ಕೈಂಡ್ ಆಫ್ ಎ ಸಬ್ಜೆಕ್ಟ್, ಸೀತಾರಾಮ ಕಲ್ಯಾಣ ಅಂತ ಟೈಟ್ಲ್ಗೆ ಆ ಮ್ಯೂಸಿಕ್ ಬರಲೇಬೇಕು ಚೆನ್ನಾಗಿ. ಆ್ಯಂಡ್ ಅಗೇನ್ ನೇಟಿವಿಟಿ ಇಟ್ಕೊಂಡು ಮ್ಯೂಸಿಕ್ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಟ್ರೆಡಿಷನ್ನು ಇದೆ ಮತ್ತು ಅದರಲ್ಲಿ ಮಾಡರ್ನ್ ಮ್ಯೂಸಿಕ್ಕು ಇದೆ.
ಮಾಡ್ರನ್ ಇಲ್ಲ, ಫೋಕೆ ಜಾಸ್ತಿ ಇರುತ್ತೆ, ಫೋಕ್ ಡ್ಯಾನ್ಸಿಂಗ್ಗೆ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಡ್ಯಾನ್ಸ್ ಮಾಡೋಕೆ ಅವಕಾಶ ಚೆನ್ನಾಗಿದೆ. ಎಸ್ ಸರ್. ಫೈಟ್ ನಮ್ಮ ಎಮೋಷನ್ ಬಿಡಲ್ಲ. ಎಸ್, ಎಮೋಷನ್ ಆಫ್ ಕೋರ್ಸ್. ಹರ್ಷ ಮಾಸ್ಟರ್ ಆಫ್ ಕೋರ್ಸ್ ಇಸ್ ಬೆಸ್ಟ್ ಕೊರಿಯೋಗ್ರಾಫರ್, ಒನ್ ಆಫ್ ದ ಬೆಸ್ಟ್ ಸರ್. ಎಸ್ ಎಕ್ಸಾಕ್ಟ್ಲಿ. ಖಂಡಿತ. ಪ್ರತಿ ಒಂದು ಇಶ್ಯೂನಲ್ಲೂ ಸ್ಕೋಪ್ ಇದೆ. ಆಸ್ ಯು ಟೋಲ್ಡ್, ಎಮೋಷನ್ ಇರ್ಬೋದು, ಫ್ಯಾಮಿಲಿ ಬಾಂಡಿಂಗ್ ಇರ್ಬೋದು, ಅಥವಾ ಫೈಟ್ಸ್ ಇರ್ಬೋದು, ಅಥವಾ ಡ್ಯಾನ್ಸ್ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಸ್ಕೋಪ್. ನಿಖಿಲ್ ಹೆಸರು ಹೇಳೋ ಪ್ರಕಾರ ಸೀತಾ ರಾಮ ಕಲ್ಯಾಣ. ನಮ್ಮ ಕಾನ್ಸಂಟ್ರೇಷನ್ ಹೋಗೋದು ಸೀತಾ ಮತ್ತು ರಾಮ ಮತ್ತು ಅವರಿಬ್ಬರ ಮದುವೆ, ನೀವು ಮತ್ತು ರಚಿತಾರಾಮ್. ಈ ಕಾಂಬಿನೇಷನ್ ಹೆಂಗೆ ವರ್ಕ್ ಆಗಿದೆ? ನಿಮ್ಮ ಬ್ಯೂಟಿಫುಲ್ ಸರ್. ಐ ಮೀನ್ ಕ್ಯೂಟ್ ಅಂತೀರಾ ಅಥವಾ ಒಂದು ಮುದ್ದಾದ ಜೋಡಿ ಆನ್ ಸ್ಕ್ರೀನ್ ಕಾಣಿಸುತ್ತೆ? ಅಬ್ಸಲ್ಯೂಟ್ಲಿ. ಎಸ್ಪೆಷಲಿ ಆ ಮಾಂಟೇಜ್ ಸಾಂಗ್ಸ್ ಬಿಟ್ಸ್ ಏನಿದೆ, ಅಂದರೆ ಇವನು ಯಾವ ರೀತಿ ಆ ಒಂದು ಹುಡುಗಿನ ಏನು ಹೇಳ್ತೀರಾ, ಇತ್ತೀಚಿನ ದಿನಗಳಲ್ಲಿ ಗರ್ಲ್ಫ್ರೆಂಡ್ ಬಾಯ್ಫ್ರೆಂಡ್ ತುಂಬ ಈಸಿಯಾಗಿ ಆಗಿಬಿಡ್ತಾರೆ, ಕೈ ಹಿಡ್ಕೊಂಡು ಓಡಾಡ್ತಾರೆ, ಈಗಿನ ಎರ ಆ ಥರ ಇದೆ. ಬಟ್ ಇದ್ರಲ್ಲಿ ಲಾಸ್ಟ್ವರೆಗೂ ಆ ಹುಡುಗಿನ ಟಚ್ ಕೂಡ ಮಾಡಿಲ್ಲ. ಅಂದರೆ ಅಂಥ ಒಂದು ಸ್ಥಾನ ಹೃದಯದಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ನೀವು ಹೇಳಿದ್ರಲ್ಲ ಸೀತಾರಾಮ ಯಾವ ರೀತಿ ಒಂದಾಗ್ತಾರೆ ಅನ್ನೋದೇ ಇಟ್ ಇಸ್ ಕಂಪ್ಲೀಟ್ಲಿ ಒಂದು ಸಬ್ಜೆಕ್ಟ್ ಅದು. ಅದರ ಜೊತೆ ಬರೋವಂಥ ಒಂದಷ್ಟು ಎಲಿಮೆಂಟ್ಸ್ ಇರ್ಬೋದು, ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಒಂದಷ್ಟು ಫ್ಲ್ಯಾಶ್ ಬ್ಯಾಕ್ಸ್ ಇರ್ಬೋದು, XYZ ಇರ್ಬೋದು, ಎಲ್ಲ ಹೇಳಿದೆ. ತುಂಬ ಚೆನ್ನಾಗಿತ್ತು ಅದು. ಏನೋ ಹುಡುಗ ಹುಡುಗಿ ಇಬ್ಬರು ಮುಟ್ಟದೇನೆ ಆ ಪ್ರೀತಿ ಮಾಡೋದು, ಆ ರೊಮ್ಯಾಂಟಿಕ್. ಬಹುಶಃ ಹಿಂದಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರ ಕಾಲದಲ್ಲಿ ನಾವು ಬಾರಿ ನೋಡಿದೀವಿ ಇದೆಲ್ಲ. ಸೊ ಸಮಥಿಂಗ್ ಲೈಕ್ ದಟ್, ವೆರಿ ಕ್ಯೂಟ್ ಕೆಮಿಸ್ಟ್ರಿ. ನಿಮ್ಮ ತಂದೆಯವ್ರಿಗೆ ಇದು ಖುಷಿ ಆಗಿರುತ್ತೆ, ಬಿಕಾಸ್ ಅವರು ನೋಡಿ ಬೆಳೆದಂತಹ ಸಿನಿಮಾಗಳದು, ಅವ್ರು ಇಷ್ಟಪಟ್ಟು ಬೆಳೆದಂಥ ಸಿನಿಮಾಗಳು. ಸೊ ಹಾಗಾಗಿ ಅಪ್ಪನ ಇನ್ವಾಲ್ವ್ಮೆಂಟ್ ತುಂಬ ಇತ್ತಾ? ಅದಕ್ಕಿಂತ ಮುಂಚೆನೂ ತಾವು ಇಂಟರ್ವ್ಯೂ ಮಾಡಿದ್ರಿ, ಮೊನ್ನೆ ಚುನಾವಣೆ ಸಂದರ್ಭ ಇತ್ತು, ಆಲ್ಮೋಸ್ಟ್ 2 months ನಾನು ಬ್ರೇಕ್ ತಗೊಂಡಿದ್ದೆ. ಸೊ ಹಾಗಾಗಿ ತಂದೆಯವ್ರಿಗೆ ನಾನು ಜಾಸ್ತಿ ತೊಂದರೆ ಕೊಡ್ಲಿಕ್ಕೆ ಹೋಗಿಲ್ಲ. ಬಟ್ ಇನ್ಪುಟ್ ತುಂಬ ಮುಖ್ಯ. ಖಂಡಿತ. ಬಟ್ ಯಾವುದೇ ವಿಷಯ ಇರಲಿ, ಅಲ್ಟಿಮೇಟ್ಲಿ ಒಂದು 5 minutes ಆದ್ರೂ ಟೈಮ್ ತಗೊಂಡು ಒಂದು ಚರ್ಚೆ ಮಾಡ್ತೀವಿ ದಿನದಲ್ಲಿ. ಸೊ ಈಸ್ ವೆರಿ ಹ್ಯಾಪಿ. ಅಬ್ರಾಡ್ ಹೋಗ್ತಿದ್ದೀರಾ ಶೂಟ್ಗೆ? ಇಲ್ಲ ಸರ್, ಎಲ್ಲ ಹೋಗಲ್ಲ. ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಇಂಥ ಎಕ್ಸ್ಟ್ರಾಡಿನರಿ ಲೊಕೇಶನ್ಸ್ ಇಟ್ಕೊಂಡು ಸ್ಟೋರಿ ಡಿಮ್ಯಾಂಡ್ ಮಾಡ್ತಲ್ಲ, ಯಾತಕ್ಕೋಸ್ಕರ ಹೋಗ್ಬೇಕು? ಆ ಓಲ್ಡ್ ಫಾರ್ಮುಲಾಸ್ನ ಬ್ರೇಕ್ ಮಾಡಬೇಕು ಅಂತ. ಆ ಫಾರ್ಮುಲಾಸ್ ಏನಿದೆ, ಆ ಅಬ್ರಾಡ್ಗೆ ಹೋಗೋದು ಮತ್ತೊಂದು, ಅಥವಾ ಇಂಟ್ರೊಡಕ್ಷನ್ ಸಾಂಗ್ ಡ್ಯಾನ್ಸು, ಇದು ಯಾವುದೂ ಇಲ್ಲ ಸರ್. ದೀಸ್ ಓಲ್ಡ್ ಫಾರ್ಮುಲಾಸ್ ಹ್ಯಾವ್ ಬೀನ್ ಬ್ರೋಕನ್ ಇನ್ ದಿಸ್ ಮೂವಿ. ಇದು ನಾವು 86-87ನೇ ಇಸ್ವಿಲಿ ಒಂದು ಫಾರ್ಮುಲಾ ಬ್ರೇಕ್ ಮಾಡಿದವ್ರನ್ನ ನೋಡಿದ್ವಿ ನಾವು. ಅವ್ರ ಹೆಸರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂತ. ಅದಾದಮೇಲೆ 2006ನಲ್ಲಿ ಇನ್ನೊಂದು ಮ್ಯೂಸಿಕಲಿ ಬ್ರೇಕ್ ಮಾಡಿದವ್ರನ್ನ ನೋಡಿದ್ವಿ, ಆ ಸಿನಿಮಾ ಮುಂಗಾರು ಮಳೆ ಅಂತ. ಏನು ಟ್ರೆಂಡ್ ಸೆಟ್ ಮಾಡುತ್ತೆ 2018ರಲ್ಲಿ ಸೀತಾರಾಮ ಕಲ್ಯಾಣ ನಿಮ್ಮ ಪ್ರಕಾರ? ಆಡಿಯನ್ಸ್ ಇಸ್ ದ ಬೆಸ್ಟ್ ಅಲ್ಟಿಮೇಟ್ ಜಡ್ಜ್ ಅವರೇ. ಅವರಿಗೋಸ್ಕರ ಸಿನಿಮಾ ಮಾಡ್ತಾಯಿದ್ದೀವಿ. ಯಾಕೆಂದರೆ ನೋಡಿ, ಪ್ರತಿಯೊಬ್ಬರೂ ಸಿನಿಮಾ ಮಾಡೋದು, ನನ್ನ ಸಿನಿಮಾ ಹಿಟ್ಟಾಗುತ್ತೆ, ನನ್ನ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ, ನನ್ನ ಸಿನಿಮಾ 1 ವರ್ಷ ಓಡುತ್ತೆ, ಅಥವಾ ವಾಟ್ ಎವರ್. ಕರೆಕ್ಟು. ಪ್ರತಿಯೊಬ್ಬರು ಆಸೆ ಇಟ್ಕೊಂಡು ಮಾಡ್ತೀವಿ. ಬಟ್ ಅಲ್ಟಿಮೇಟ್ಲಿ ಫೈನಲ್ ಜಡ್ಜಸ್ ಆಡಿಯನ್ಸ್, ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫ್ಯಾಂಟಾಸ್ಟಿಕ್. ನನಗೆ ಬಿಫೋರ್ ನಾನು ನಿಮ್ಮನ್ನು ಕಳಿಸ್ಕೊಡೋಕೆ ಮುಂಚೆ 2 ಕ್ವಶನ್ ಕೇಳಬೇಕು, ಅದಕ್ಕೆ ನಿಮ್ಮ ಉತ್ತರ ಬೇಕು ನನಗೆ. ಒಂದು, ಮದುವೆ ಯಾವಾಗ? ಇನ್ನೊಂದು, ಪಟ್ಟಾಭಿಷೇಕ ಯಾವಾಗ? ಮದುವೆ ನೋಡಬೇಕು ಸರ್. ತಂದೆಯವ್ರನ್ನ ತಾಯಿಯವ್ರನ್ನ ಕೇಳಬೇಕನ್ಸುತ್ತೆ. ರಾಮನ ಮದುವೆ ಯಾವಾಗ? ಸೀತಾ ಸಿಗ್ತಲ್ಲ. ಪಟ್ಟಾಭಿಷೇಕ ಯಾವಾಗ? ಗೊತ್ತಿಲ್ಲ ಸರ್, ಅರ್ಥ ಆಗಿಲ್ಲ. ನಾವು ತ್ರೇತಾಯುಗದಲ್ಲಿ ಪಟ್ಟಾಭಿಷೇಕ ನೋಡಿದ್ವಪ್ಪ, ಸೀತಾರಾಮ ಪಟ್ಟಾಭಿಷೇಕ ಯಾವಾಗ? ನೀವು ಹೆಂಗೆ ಅನ್ಕೋತಿರೋ ಹಂಗೆ ಕಾದು ನೋಡಬೇಕಾಗುತ್ತೆ. ಬಹುಶಃ ಟೈಮ್ ಇಸ್ ದ ಹೀಲರ್, ಆರ್ ವಾಟ್ ಎವರ್ ಯು ಕಾಲ್ ಸರ್. ಟೈಮ್ ವಿಲ್ ಟೆಲ್ ಯು, ಟೈಮ್ ವಿಲ್ ಟೆಲ್ ಎವ್ರಿ ಒನ್. ಕಾದು ನೋಡಬೇಕಾಗುತ್ತೆ. ಲೆಟ್ ಇಟ್ ಬಿ ಸಸ್ಪೆನ್ಸ್. ಓಕೆ, ಫ್ಯಾಂಟಾಸ್ಟಿಕ್. ಉಳಿಸಿ ನಮಗೆ, ಅದು ನಾವು ಕಾಯ್ತಿರ್ತೀವಿ. ಬಟ್ ನಿಮ್ಮ ಹೆಸರಿನ ಹಿಂದೆ ಒಂದು ಕ್ಯಾಪ್ಷನ್ ಶುರುವಾಯಿತು ಸೀತಾರಾಮ ಕಲ್ಯಾಣದಲ್ಲಿ, ಯುವರಾಜ ನಿಖಿಲ್ ಕುಮಾರ್ ಅಂತ. ವಾಟ್ ಡಸ್ ಯುವರಾಜ ಸ್ಟ್ಯಾಂಡ್ಸ್ ಫಾರ್? ಗೊತ್ತಿಲ್ಲ ಸರ್. ನಿಮಗೆ ಗೊತ್ತು, ಬುದ್ಧಿವಂತರು ನೀವು. ಅಭಿಮಾನದಿಂದ ಯಾರೋ ಕರೆದ್ರ? ಹೆಂಗ್ ಶುರುವಾಯಿತು? ಯುವರಾಜ ಇರಬಹುದು ಸರ್. ಮುಜುಗುರಕ್ಕೆ ಈಡು ಮಾಡ್ತಾ ಇದ್ದೀರ. ನಿಮ್ಮ ನಗು ತುಂಬಾ ಉತ್ತರ ಕೊಡ್ತಾ ಇದೆ ನನಗೆ. ಇಲ್ಲ ಸರ್, ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಅರಮನೆಯಲ್ಲಿ, ಸೀತಾರಾಮರ ಅರಮನೆಯಲ್ಲಿ ಎಷ್ಟು ಸೆಟ್ ಹಾಕಿದ್ರಿ? ವೆಲ್, ಸೆಟ್ಸ್ ಎಲ್ಲ ಇಲ್ಲೇ ಹಾಕಿದ್ದು. ನಮ್ಮ ಸ್ಟುಡಿಯೋನಲ್ಲಿ ಹಾಕಿದ್ವಿ, ಕಂಠೀರವನಲ್ಲಿ ಹಾಕಿದ್ವಿ ಫಸ್ಟ್ ಸೆಟ್, ಮತ್ತು ಮಿಕ್ಕಿದೆಲ್ಲ ಇಲ್ಲ. ಮೊನ್ನೆ ಅದ್ದೂರಿ ಸಮಾರಂಭ ರಾಮನಗರದಲ್ಲಿ, ಜನ ಆ ಮಟ್ಟಕ್ಕೆ ಬಂದಿದ್ದು ನೋಡೇ ನಾನು ವಾವ್. ಸೊ ಎಲ್ಲರೂ ಎಷ್ಟು ಪ್ರೀತಿ ಮಾಡ್ತಾರೆ ನಿಮ್ಮನ್ನು, ಮತ್ತು ಈ ಸಿನಿಮಾ ನೋಡೋಕ್ಕೆ ಎಷ್ಟು ಜನ ಕಾಯ್ತಿದ್ದಾರೆ ಅಂತ ಏನಿಟ್ಟು ತಿಳಿಸಿ ಪಬ್ಲಿಕ್ ಟಿವಿ ಮೂಲಕ ಎಲ್ಲ ಜನರಿಗೆ ಸೀತಾರಾಮ ಕಲ್ಯಾಣ. ಸರ್, ಡೆಫಿನೆಟ್ಲಿ ಮೊದಲನೇದಾಗಿ ರಾಮನಗರ ಜನತೆಗೆ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷವೂ ನಮ್ಮ ತಂದೆಯವರು ಮಿಸ್ ಮಾಡ್ದಿರ ಕರ್ಗಕ್ಕೆ ಹೋಗ್ತಾರೆ. ಬಟ್ ಈ ವರ್ಷದ ಕರ್ಗ ತುಂಬ ಒಂದು ಸ್ಪೆಷಲ್ಲಾಗಿ ಅದ್ದೂರಿಯಾಗಿ ಮಾಡಬೇಕು ಅವ್ರಿಗೆ
ಅಂತ ಒಂದು ನಮ್ಮ ತಂದೆಯವರ ಒಂದು ಭಾವನೆ ಏನಿತ್ತು, ಅದಕ್ಕೆ ನಾವೆಲ್ಲ ಸೇರಿ ಒಂದು 4-5 ಡೇಸು ನಮ್ಮ ಹರ್ಷ ಮಾಸ್ಟರ್ ಇರ್ಬೋದು, ನಮ್ಮ ಪ್ರೊಡಕ್ಷನ್ ಹೌಸಿಂದ ಎಲ್ಲ ಸೇರಿ ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದ್ವಿ. ಇಟ್ ವಾಸ್ ಎ ಬಿಗ್ ಸಕ್ಸಸ್ ಓನ್ಲಿ ಬಿಕಾಸ್ ಆಫ್ ದೆಮ್. ರಾಮನಗರದಲ್ಲಿ ಹೋಗಿ ಸೀತಾರಾಮ ಕಲ್ಯಾಣ ನಿಖಿಲ್ ಕುಮಾರಸ್ವಾಮಿ ಅಲ್ಲೋಗಿ ಪ್ರೋಗ್ರಾಮ್ ಮಾಡಿದ್ರು. ರೀ ನಾವು ಇದೀವ್ರಿ ಇಲ್ಲಿ ಕರ್ನಾಟಕದಲ್ಲಿ ಅಂತ ಬೆಳಗಾವಿ ಜನ, ಹುಬ್ಬಳ್ಳಿ ಜನ ಕಾಯ್ತಾ ಕೂತಿದ್ದಾರೆ. ಮೊದಲೇ ಪ್ರತ್ಯೇಕ ರಾಜ್ಯ ಇನ್ನೊಂದೇನೋ ಮಾತಾಡ್ತಿರ್ತಾರೆ, ಅವರು ಕಾಯ್ತಾ ಕೂತಿರ್ತಾರೆ. ಹೇಳ್ತೀನಿ ಸರ್, ಅದಕ್ಕೆ ಬರ್ತಾ ಇದ್ದೀನಿ ಪಾಯಿಂಟ್ಗೆ. ಪ್ರೀ ರಿಲೀಸ್ ಆಡಿಯೋ ಫಂಕ್ಷನ್ ಮಾಡ್ತೀವಿ. ಯೂಶಲಿ ಆಡಿಯೋ ಇವೆಂಟ್ ಮಾಡ್ತಾರೆ, ಪ್ರೀ ರಿಲೀಸ್ ಅಂತ ಮಾಡ್ತಾ ಇದೀವಿ ಹೊಸದಾಗೆ. ಸೊ ಅದನ್ನು ಹುಬ್ಳಿಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸೊ ನಿಮ್ಮ ಪ್ರಕಾರ ನಮ್ಮದು ಕರ್ನಾಟಕ ರಾಜ್ಯ ಒಂದು ಖಂಡಿತವಾಗ್ಲೂ ಅದು ನಡೀತಾ ಇದೆ, ತಮಗೂ ಗೊತ್ತು. ದಯವಿಟ್ಟು ಅದು ಯಾವುದೇ ರೀತಿ ಆ ಥರ ಆಗಬಾರ್ದು, ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಅದಾದರೆ ಇಟ್ಸ್ ನಾಟ್ ಎ ಒಳ್ಳೆ ಬೆಳವಣಿಗೆ ಅಲ್ಲ, ಅದು ಅಷ್ಟೇ ನನ್ನ ಪ್ರಕಾರ. ಓಕೆ, ಉತ್ತರ ಕನ್ನಡದ ಮಂದಿಗೆ ಏನು ಹೇಳ್ತೀರಿ ಬೀಯಿಂಗ್ ಹೀರೋ ಆಫ್ ಸೀತಾರಾಮ ಕಲ್ಯಾಣ? ವೆಲ್, ಎಲ್ರಿಗೂ ಇಡೀ ಕರ್ನಾಟಕದ ಜನತೆಗೆ ಹೇಳೋದಿಷ್ಟೇ, ದಯವಿಟ್ಟು ನನ್ನ ಚಿತ್ರ ಒಂದೇ ಅಲ್ಲ, ದಯವಿಟ್ಟು ನಮ್ಮ ಕನ್ನಡ ಚಿತ್ರರಂಗ ಉಳಿಬೇಕು ಇವತ್ತು. ಸೊ ಹಾಗಾಗಿ ಬನ್ನಿ, ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಮೊದಲನೇದಾಗಿ ನೀವು ಹೇಳಿ, ಉತ್ತರ ಕನ್ನಡಕ್ಕೆ ಬರ್ತಾ ಇದ್ದೀನಿ ನಾನು. ಎಸ್, ಉತ್ತರ ಕರ್ನಾಟಕದ ಜನತೆಗೆ ನಾನು ಪ್ರೀ ಆಡಿಯೋ ರಿಲೀಸ್ ಇವೆಂಟ್ಗೆ ಅಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ದಯವಿಟ್ಟು ತಾವ್ಯಾರು ಯಾವುದೇ ರೀತಿ ತಪಾರ್ಥ ಮಾಡ್ಕೋಬೇಡಿ, ಅಲ್ಲಿ ಬಂದೇ ಬರ್ತೀನಿ, ಕಾಯ್ತಾ ಇರಿ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೊ ಮಚ್ ನಿಖಿಲ್. ಇಟ್ಸ್ ನೈಸ್ ಮೀಟಿಂಗು, ಖುಷಿ ಆಯಿತು. ಬೇಗ ಸೀತಾರಾಮ ಕಲ್ಯಾಣ ನೋಡೋಕೆ ನಾವು ಕಾಯ್ತಾ ಇದ್ದೀವಿ, ಇವೆಂಟ್ ನೋಡೋಕ್ಕೂ ಕಾಯ್ತಾ ಇದ್ದೀವಿ. ಒಳ್ಳೇದಾಗಲಿ, ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ನಿಖಿಲ್ ಅವ್ರನ್ನ ಕಳಿಸ್ಕೊಡ್ತೀನಿ, ರಾಜರನ್ನ ಕಳಿಸ್ಕೊಟ್ಟು ಮತ್ತೆ ನೋಡೋಣ ಸ್ಕ್ರೀನ್ ಮೇಲೆ ಸೀತಾರಾಮ ಕಲ್ಯಾಣ ಹೇಗಿದೆ ಅಂತ. ಆ ಕುತೂಹಲ ನಮಗೂ ಹಾಗೆ ಉಳಿಸಿದ್ದಾರೆ ಏನು ಅಂತ. ಇದಾಗಿತ್ತು ಇವತ್ತಿನ ವಿಶೇಷ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.